ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸ್ವಾತಿ ಚಾನಲ್ಗೆ ಸ್ವಾಗತ. ನಾನಿವತ್ತು MTR ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಮಕ್ಕಳಿಗೆ ತುಂಬ ಇಷ್ಟವಾದ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ನಾನು 1 ಕಪ್ಪಷ್ಟು MTR ಗುಲಾಬ್ ಜಾಮೂನ್ ಪೌಡರ್ ಹಾಕ್ಕೊತಿದ್ದೀನಿ. ಉಂಡೆಗಳಿಲ್ಲದೆ ಜಲ್ಲಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ. ನೀವು ಬೇಕಿದ್ದರೆ ಹಾಲು ಸ್ವಲ್ಪ ಹಾಕಬಹುದು. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ಮೂತಾಗಿ. ಇದೊಂದು 10-15 ನಿಮಿಷ ನಾವು ಪಕ್ಕಕ್ಕೆ ಇಡೋಣ. ಸಕ್ಕರೆ ಪಾಕ ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟು ಒಂದು ಪ್ಯಾನಲ್ಲಿ 2 ಗ್ಲಾಸಸ್ ವಾಟರ್ ಹಾಕ್ಕೋಬೇಕು. ನಾನೊಂದು ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ. 1 ಕಪ್ಪಷ್ಟು ಸಕ್ಕರೆ ಹಾಕ್ತಿದ್ದೀನಿ. ನಿಮ್ಗೆ ಇನ್ನೂ ಸ್ವೀಟ್ ಬೇಕಾದರೆ ಇನ್ನೊಂದು ಕಪ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಿದ್ರೇ ನಮಗೆ ಸಕ್ಕರೆ ಪಾಕ ಬರುತ್ತೆ. ನೋಡಿ, ಈ ಥರ ಬಾಯ್ಲ್ ಆಗಬೇಕು. ಇನ್ನೂ ಸಕ್ಕರೆ ಪಾಕ ಬರಲಿಲ್ಲ. ನಾನು ಇನ್ನೂ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿಸ್ತಿದ್ದೀನಿ. ನೋಡಿ, ಸಕ್ಕರೆ ಪಾಕ ಬಂದಿದೆಯಲ್ಲ, ನಾನಿವಾಗ ಆಫ್ ಮಾಡ್ಕೊತಿದ್ದೀನಿ. ಆವಾಗಲೇ ಕಲಸಿರುವಂಥ ಹಿಟ್ಟನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊತಿದ್ದೀನಿ. ತುಂಬ ಸ್ಮೂತಾಗಿ ಬಂದಿದೆ ಹಿಟ್ಟು. ಎಲ್ಲವನ್ನು ಈ ಥರ ರೌಂಡಾಗಿ ಉಂಡೆಗಳನ್ನು ಮಾಡ್ಕೊತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದರೆ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮ ಹತ್ರ ಬರುತ್ತೆ. ನೋಡಿ, ಎಲ್ಲವನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಸ್ಮೂತಾಗಿ ಚೆನ್ನಾಗಿದೆಯಲ್ಲ ಉಂಡೆಗಳು. ಇವಾಗ ಪ್ಯಾನಲ್ಲಿ ಆಯಿಲನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊತಿದ್ದೀನಿ. ನಾನು ಮಾಡಿರೋಂಥ ಉಂಡೆಗಳನ್ನು ಒಂದೊಂದೇ ಆಯಿಲಲ್ಲಿ ಹಾಕ್ತಿದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಬೇಕು. ತುಂಬ ಬೇಯಿಸೋಕೆ ಹೋದರೆ ಕಪ್ಪಗಾಗೋಗುತ್ತೆ. ಬ್ರೌನ್ ಕಲರ್ ಬಂದಿದೆ. ನಾನು ಇದನ್ನು ತೆಗೆದು ಸಕ್ಕರೆ ಪಾಕ ಮಾಡಿದ್ದಲ್ಲ ಅದರಲ್ಲಿ ಹಾಕ್ಕೊತಿದ್ದೀನಿ. ಒಂದು 10-15 ನಿಮಿಷ ಬಿಟ್ಟು ಸಪ್ರೇಟ್ ಬೌಲಲ್ಲಿಗೆ ಹಾಕ್ಕೊತಿದ್ದೀನಿ. ನೋಡಿ, ಮಕ್ಕಳಿಗೆ ತುಂಬ ಇಷ್ಟವಾದ MTR ಗುಲಾಬ್ ಜಾಮೂನ್ ರೆಡಿಯಾಗಿದೆ. ತುಂಬ ಸ್ಮೂತಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ವಿಡಿಯೋ ನೋಡೋದಕ್ಕಾಗಿ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.